ನಮಸ್ಕಾರ ವೀಕ್ಷಕರೇ, ನಮ್ಮ SLN ನ್ಯೂಸ್ ಕನ್ನಡ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರೋ ಬೆಲ್ ಬಟನ್ನ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು. ಬೆಳವಣಿಗೆ ಬಗ್ಗೆ ಹೇಳಿ. ಈಗ ಪುಟ್ಟರಾಜನಪ್ಪ ಯಾರೋ ಗೊತ್ತಿಲ್ಲ, ರಾಜಗೌಡರು ಮಾತ್ರ ಕಾಂಗ್ರೆಸ್ ಅವರು ಅಂತ ಅನ್ನೋ ಮಾತುಗಳನ್ನ ಹೇಳ್ತಿದ್ದಾರೆ. ಅವ್ರ ಬೆಂಬಲಿಗರು ಏನು ಹೇಳ್ತಾರೆ ಸರ್? ಈಗ ಪುಟ್ಟರಾಜನಪ್ಪ ಯಾರು ಅಂತ ಗೊತ್ತಿಲ್ಲ ಅಂದರೆ ಜನ ಒಂದು ಕುಕ್ಕರ್ ಸಿಂಬಲ್ಗೆ 52,000 ಜನ ಕೊಟ್ಟು ಇವತ್ತು ವಿರೋಧ ಪಾರ್ಟಿಯಲ್ಲಿ ಕೂರಿಸಿರೋದು ಸರ್. ರಾಜಗೌಡ ಕಾಂಗ್ರೆಸ್ ಪಕ್ಷದವರು ಇರ್ಬೋದು, ಬಟ್ ಅವರು ಕಾರ್ಯಕರ್ತರು ಯಾವ ಥರ ಮಾತಾಡ್ತಾ ಇದ್ದಾರೆ ಎಲ್ಲ ನಾವು ಖಂಡಿತ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಮಾತಾಡಬೇಕಾದ್ರೆ ಪುಟ್ಟು ಅವರು ಕಾಂಗ್ರೆಸ್ ಅವರಲ್ಲ, ಅವ್ರು ಆ ಥರ ವ್ಯಕ್ತಿ ಅಂತ ಸಿಂಗ್ಲರೆಲ್ಲ ಮಾತಾಡ್ತಾರೆ. ನಾವು ಕಾರ್ಯಕರ್ತರು ನಾವು ಹೆಂಗಿದ್ವಿ ಅಂದರೆ ಪುಟ್ಟಣ್ಣವರ ಒಳ್ಳೆತನ ಒಳ್ಳೆ ಗುಣಗಳು ನೋಡಿ ನಾವು ಅವ್ರ ಜೊತೆ ಯಾವುದೇ ಒಂದು ಆಕಾಂಕ್ಷೆ ಇಲ್ಲದೆ ಅವ್ರು ನಮ್ಮ ತಾಲೂಕು ಏನೋ ಕೆಲಸ ಮಾಡ್ತಾರಂತ ಒಂದು ಒಳ್ಳೆ ಮನಸ್ಸಿಂದ ಅವ್ರ ಜೊತೆ ಇದ್ದೀವಿ. ನಾವು ಅವ್ರ ಥರ ಪೇಮೆಂಟ್ ಗಿರಾಕಿಗಳಲ್ಲ. ನಾವು ಫಸ್ಟ್ ಆಫ್ ಆಲ್ ನಾವು ಪೇಮೆಂಟ್ ಗಿರಾಕಿಗಳಲ್ಲ. ನಾವು ಅವ್ರಿಗೋಸ್ಕರ ನಮ್ಮ ದುಡಿಮೆಯನ್ನು ದುಡಿದು ನಾವು ಏನಕ್ಕೋಸ್ಕರ ಅಂದರೆ ಅವ್ರ ಪರ್ಸ್ನಲಿಗೆಲ್ಲ ನಮ್ಮ ತಾಲೂಕು ಅಭಿವೃದ್ಧಿ ಆಗಬೇಕಂದ್ರೆ ಇಂಥ ವ್ಯಕ್ತಿ ಬೇಕಂತೇಳಿ ನಾವು ಕೈ ಜೋಡಿಸಿರೋರು. ನಾವು ಯಾವುದೇ ಪೊಲಿಟಿಕಲ್ ಮಾಡ್ತಾ ಇಲ್ಲ. ಮುಖ್ಯವಾಗಿ ಪುಟ್ಟರಾಜನಪ್ಪ ಅವ್ರು ಯಾಕೆ ಬೇಕಂತ ಶಿಲ್ಘಟ್ಟಕ್ಕೆ ಇವತ್ತಿನ ಅಭಿವೃದ್ಧಿಗೆ ಒಬ್ಬ ಬುದ್ಧಿವಂತ ಬೇಕು, ಗುಣವಂತ ಇರಬೇಕು, ವಿದ್ಯಾವಂತ ಇರಬೇಕು, ಸಮರ್ಥನಾಗಿರ್ಬೇಕು. ಅದು ಬಿಟ್ಟು ಒಬ್ಬ ಅವಿದ್ಯಾವಂತ MLA ಆದ್ರೂ ಕಷ್ಟ, ಒಬ್ಬ ಭೂಗಳ್ಳ, ಒಬ್ಬ ನಟೋರೇಸು ಕ್ರಿಮಿನಲ್ ಇರೋಂಥ ಬ್ಯಾಕ್ಗ್ರೌಂಡ್ ಇರೋನು ಆದ್ರೂ ಕಷ್ಟ. ದಯವಿಟ್ಟು ಈ ಕೆಲಸದಲ್ಲಿ ಯಾರು ಮುಂದೆ ಇದ್ರೆ ಅನ್ನೋದು ಅವ್ರ ಕಾರ್ಯಕರ್ತ ಅರ್ಥ ಮಾಡ್ಕೊಳ್ಬೇಕು. ಅದು ಬಿಟ್ಟು ಬಾಯಿಗೆ ಮೈಕಿದೆ ಅಂತ ಹೇಳಿ ಮಾತಾಡೋದು ತುಂಬ ತಪ್ಪನ್ನುತ್ತೆ. ಯಾರೇ ವ್ಯಕ್ತಿಗೆ ಅವ್ರದ್ದೇ ಒಂದು ಸ್ಟೇಟಸ್ ಇರುತ್ತೆ. ದಯವಿಟ್ಟು ನಾವು ಯಾವತ್ತು ರಾಜಗೌಡರಿಗೆ ಸಿಂಗ್ಲರಾಗಿ ಮಾತಾಡಿಲ್ಲ ಸರ್. ಅವರು ನಮ್ಮ ಕಾರ್ಯಕರ್ತರೆ, ನಾವು ಗೌರವ ಕೊಡ್ತಾ ಇದ್ವಿ. ಅದು ಬಿಟ್ಟು ಅಗೌರವ ತೋರಿಸೋದ್ರಿಂದ ಅವ್ರಿಗೇನು ದೊಡ್ಡವರಾಗೋಲ್ಲ. ಅದು ಅವರು ಕೀಳುಮಟ್ಟ ತೋರಿಸ್ತಾ ಇದೆ. ಅವರು ಏನು ಕಾರ್ಯಕರ್ತ ಮಾತಾಡ್ತಾರಲ್ಲ ಅದು ರಾಜಗೌಡ ಮರ್ಯಾದೆ ಕಳೀತಾ ಇರೋದು. ದಯವಿಟ್ಟು ಅದು ಅರ್ಥ ಮಾಡ್ಕೊಂಡು ಅವ್ರು ಮಾತಾಡ್ಬೇಕಂತ ಅವರ ಕಾರ್ಯಕರ್ತರಿಗೆ ಕಿವಿ ಮಾತು ಹೇಳ್ಬೇಕಾಗಿ ನಾನು ರಾಜಗೌಡ ಕಳ್ಕಳಿ ಮನವಿ ನಂದು. 2020 ವರ್ಸಸ್ ಪುಟ್ಟು ಅಂಜನಪ್ಪ ಅಷ್ಟೇ ಇರೋದು ಕಣದಲ್ಲಿ ಅಂತ ಹೇಳಿದ್ದಾರೆ. ಆ ಕಾರ್ಯಕರ್ತರು ಹೇಳ್ತಾರೆ, ಯಾಕೆ ರಾಜಗೌಡರು ಕಾಂಗ್ರೆಸ್ ಅವರಲ್ಲ, ಕಾಂಗ್ರೆಸ್ ಇಲ್ವಾ ಇಲ್ಲಿ ಅನ್ನೋ ಮಾತನ್ನ ಸರ್. ಇದು ವಾಶ್ವಂಶ ಏನು ಗೊತ್ತಾ, ಸತ್ಯ ತಿಳ್ಕೊಳ್ಬೇಕು, ಸುಮ್ಮನೆ ಮಾತಾಡೋದಲ್ಲ. ಇವತ್ತು ತಾಲೂಕಿನ ಜನದಲ್ಲಿ ಒಂದು ಅಲೆ ಸ್ಟಾರ್ಟ್ ಆಗಿದೆ. ನೆಕ್ಸ್ಟಿನ ಮುಂದಿನ ಶಾಸಕರು ಪುಟ್ಟು ಅಂಜನಪ್ಪನ ಒಂದು ಅಲೆ ಸ್ಟಾರ್ಟ್ ಆಗಿದೆ. ಸುಮ್ಮನೆ ಆಗಿಲ್ಲ, ಅಲೆ ಆಗೋಕ್ಕೂ ಕಾರಣ ಇದೆ. ಅವ್ರದ್ದೇ ದುಡಿಮೆ ಇದೆ, ಅವ್ರದ್ದೇ ಒಂದು ಕೆಲಸ ಇದೆ, ಅವ್ರು ಜನ ಕೊಟ್ಟಿರೋ ಟೈಮ್ ಇರ್ಬೋದು, ಅವ್ರು ಕೊಡ್ತಾ ಇರೋ ಒಂದು ಕಷ್ಟಕ್ಕೆ ಸ್ಪಂದಿಸ್ತಾ ಇರೋದು ಇವೆಲ್ಲ ನೋಡಿದಾಗ ಜನ ತೀರ್ಮಾನ ಮಾಡಿದ್ದಾರೆ. ಮತ್ತು ಅದು ಮುಖ್ಯವಾಗಿ ಇವತ್ತೇನು ಹೈಕಮಾಂಡ್ ಗಮನಿಸ್ತಾ ಇದೆ. ಕೊನೆ ಟೈಮಲ್ಲಿ 2023 ಅವ್ರು ಸೀಟ್ B.Pharm ತಂದಿರ್ಬೋದು. ಅದು ಯಾವ ಥರ ತಂದಿದ್ದಾರೆ ಏನನ್ನೋದು ಜನಕ್ಕೂ ಗೊತ್ತಿದೆ. ಸೆಕೆಂಡ್ ಅವ್ರು B.Pharm ಕೊಡ್ದಿದ್ರು ಇವತ್ತು ಪುಟ್ಟರಾಜನಪ್ಪ ಇಷ್ಟು ಮತ ತೊಗೊಂಡಿದ್ದಾರೆ ಅಂದರೆ ಅವ್ರಿಗೆ ಇನ್ನೊಂದು ಮುಂದಿನ ದಿನಗಳಲ್ಲಿ ಸರ್ಕಾರ ಅಧಿಕಾರ ಬೇಕಂದ್ರೆ ಒಂದು MLA ಇಂಪಾರ್ಟೆಂಟ್ ಆಗಿದೆ. ದಯವಿಟ್ಟು ಜನನೂ ಅರ್ಥ ಮಾಡ್ಕೊಳ್ತಾ ಇದ್ದಾರೆ, ಹೈಕಮಾಂಡ್ ಅವರು ಅರ್ಥ ಮಾಡ್ಕೊತಾರೆ. ಯಾವ ವ್ಯಕ್ತಿ ಗೆದ್ದರೆ B.Pharm ಕೊಟ್ಟರೆ ಗೆಲ್ತಾರೆ ಅನ್ನೋದು ಹೈಕಮಾಂಡ್ಗೆ ಅಂದ್ರೆ ಮನವರವಾಗಿದೆ. ಖಂಡಿತ ನಾವು ಖುದ್ದು ಹೋಗಿ ಮಾತಾಡಿದ್ದೀವಿ. ಅವ್ರು ಹೇಳ್ತಾ ಇದ್ದಾರೆ, ಪುಟ್ಟರಾಜನಪ್ಪ ನೀನು ತಲೆ ಕೆಡಿಸ್ಕೊಂಬೇಡ, ಬೇರೆಯವ್ರ ಬಗ್ಗೆ ಕಮಿಟ್ ಮಾಡಬೇಡ, ನಿನ್ನ ದುಡಿಮೆ ನಿನ್ನ ಕೆಲಸ ನಿಜವಾಗ್ಲೂ ಮನ್ಸಾರ ನಾವು ಇಷ್ಟಪಟ್ಟಿದ್ದೀವಿ. ಬೇರೆಯವ್ರ ಥರ ನೀನು ಫೋಕಸ್ ಮಾಡಿ ಫೋಟೋ ಕೊಟ್ಟು ಒಂದು ಡಿಸ್ಪ್ಲೇಗೆ ಇಲ್ಲ, ರಿಯಲಿ ಕೆಲಸಗಾರ, ನೀನು ದುಡಿಮೆ ಮಾಡು ಅಂತ ಹೇಳಿದಕ್ಕೆ ಪುಟ್ಟರಾಜನಪ್ಪ ಸೀಟ್ ಬಗ್ಗೆ ತಲೆ ಕೆಡಿಸ್ಕೊಂತ ಇಲ್ಲ. 100% ಪುಟ್ಟು ಕಾಂಗ್ರೆಸ್ ಏನು ಕಾಂಗ್ರೆಸ್ B.Pharm ತಗೊಂಡು ಪುಟ್ಟರಾಜನಪ್ಪ ವರ್ಸಸ್ JDS ಯಾರೇ B.Pharm ಅಲ್ಲಿ JDS ಇರೋ ND ಯಾರೇ ಬರಲಿ, ಕಾಂಗ್ರೆಸ್ ಅಲ್ಲಿ ಪುಟ್ಟರಾಜನಪ್ಪ ವರ್ಸಸ್ JDS ಇದು 100% ಸತ್ಯ ಸತ್ಯ ಸತ್ಯ. 100 ಜನ 100 ಮಾತಾಡಲಿ, ಇದು ವಾಸ್ತವಾಂಶ ಇರೋದು ನಿಜಾನೇ. ಯಾಕೆ ಇದಕ್ಕೆಲ್ಲ ಕಾರಣ ಏನು ಅಂತ ಸರ್, ಮನೆ ಒಂದು ಬಾಗಿಲು ಅಂದ್ರೆ ನೋಡಿ ಸರ್, ಸುಮಾರು 15 ವರ್ಷದಿಂದ ಕಾಂಗ್ರೆಸ್ ಅಲ್ಲಿ ಮುಖ್ಯವಾಗಿ ಒಂದು ಹೇಳ್ತಿರ್ಕೊಂಡು ಯಾರೇ ರಾಜಕೀಯ ಮಾಡ್ಬೇಕಂದ್ರೂ ಜನಕ್ಕೆ ಒಳ್ಳೇದು ಮಾಡ್ಬೇಕು ಸರ್. ಅದು ಬಿಟ್ಬಿಟ್ಟು ಈಗ ವ್ಯಕ್ತಿ, ಈಗ ಮನೆಯಲ್ಲಿ ಒಬ್ಬ ಯಜಮಾನ ಚೆನ್ನಾಗಿದೆ, ಮನೆ ಮಕ್ಕಳು ಚೆನ್ನಾಗಿರ್ತಾರೆ. ಈ ಯಜಮಾನ ಕೆಟ್ಟೋದಾಗ ಮಕ್ಕಳು ಚೆನ್ನಾಗಿರಲ್ಲ. ಒಬ್ಬ ತಾಲೂಕು ಲೀಡ್ ಮಾಡೋನವ್ನಿಗೆ ಒಳ್ಳೆ ಗುಣಗಳು ಇದೆಯಾ ಇಲ್ಲ ಅನ್ನೋದು ಮುಖ್ಯವಾಗಿ ಅದು ನೋಡಬೇಕು. ಯಾರನ್ನ ಕರ್ಕೊಂಬಂದು ಮಾತಾಡಿದ್ರೆ ಔಟ್ ಸೈಡ್ ಅವ್ರು ಔಟ್ ಸೈಡ್ ಅಂತಾರೆ ಸರ್. ಪುಟ್ಟರಾಜನಪ್ಪ ಹುಟ್ಟಿರೋ ಶಿಲ್ಘಟ್ಟ, ಓದಿರೋದು SLC ಸರ್. ನಾವು ಈಗ SLC ಆದಮೇಲೆ ನಾರ್ಮಲ್ ಆಗಿ ನಾವು ಹೈಯರ್ ಎಜುಕೇಶನ್ ಔಟ್ ಸೈಡ್ ಹೋಗಿ ಹೋಗ್ತೀವಿ. ಅವ್ರು ಸ್ಥಳೀಯರು ಸರ್. ಅವ್ರು ಈ ಊರಿನ ಶಿಲ್ಘಟ್ಟ ನೀರು ಕೊಡ್ತವ್ರೆ, ಮಣ್ಣು ತಿಂದವ್ರೆ, ಈ ಶಿಲ್ಘಟ್ಟ ಕಷ್ಟಗಳು ಕೇಳಿದ್ದಾರೆ. ಅದಕ್ಕೋಸ್ಕರ ಜನ ಅವ್ರನ್ನ ಇಷ್ಟಪಟ್ಟಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಈ ಕ್ಷೇತ್ರ ಏನೋ ಮಾರ್ಪಾಡು ಮಾಡ್ಬೇಕನ್ನೋ ಒಂದು ಹಂಬಲ ಇದೆ ಅವ್ರಿಗೆ. ಅದಕ್ಕೋಸ್ಕರ ಅವ್ರು ಬೇಕು. ನಾವೇನೋ ವೈಯಕ್ತಿಕವನ್ನು ಬೆಳೆಸೋದಲ್ಲ ಸರ್. ನಮ್ಮ ಭವಿಷ್ಯಕ್ಕೋಸ್ಕರ, ನಮ್ಮ ಮಕ್ಕಳ ಭವಿಷ್ಯ, ನಮ್ಮ ಮುಂದಿನ ತಾಲೂಕಿನ ಭವಿಷ್ಯಕ್ಕೋಸ್ಕರ ಒಳ್ಳೆ ವ್ಯಕ್ತಿ, ಒಳ್ಳೆ ಧರ್ಮ ಇರೋ ವ್ಯಕ್ತಿ, ಒಂದು ನಿಷ್ಠಾವಂತ ವ್ಯಕ್ತಿ, ಕೆಲಸ ಮಾಡೋ ವ್ಯಕ್ತಿ, ಒಂದು ಯೋಗ್ಯವಂತ ಇರೋನು, ದೂರದೃಷ್ಟಿ ಇರ್ಬೇಕು ಸರ್ ರಾಜಕೀಯ ಮಾಡೋನು. ಆ ವ್ಯಕ್ತಿ ಬೇಕಂತ ನಾವೆಲ್ಲ ನೋಡಿ. ಯಾರು ಇವತ್ತು ಯುವಕರು ಇದ್ದಾರೆ, ಯಾವುದೇ ಪಕ್ಷ ಭೇದ ಎಲ್ಲ ಬಿಟ್ಟಾರೆ ಸರ್. ಇವತ್ತು ಎಷ್ಟೋ JDS ಕಾರ್ಯಕರ್ತರ ನಮ್ಮ ಜೊತೆ ಇದ್ದಾರೆ ಸರ್. ಪುಟ್ಟರಾಜನಪ್ಪ ಒಳ್ಳೆ ವ್ಯಕ್ತಿ ಅಂತ ನಮ್ಮ ಜೊತೆ ಇದ್ದಾರೆ ಸರ್. ಅದು ನಾವು ಹೇಳ್ಕೊಂಡು ಓಡಾಡೋಕ್ಕಾಗಲ್ಲ. ನಮ್ಮ ಜೊತೆ ಇಷ್ಟು ಜನ ಬಂದವ್ರೆ, ನಮ್ಮ ಜೊತೆ ಇಷ್ಟು ಜನ ನಾವು ಹೇಳಕ್ಕೆ ರೆಡಿ ಇಲ್ಲ. ಅವ್ರ ಕೆಲಸ ನೋಡಿ ಬರ್ತಾ ಇದ್ದಾರೆ. ಮುಂದಿನ ದಿನ 22 ಶಾಸಕರಾಗ ಸತ್ಯ ಅಷ್ಟೇ ಇಲ್ಲ, ತಾಲೂಕಿನ ಒಂದು ಲೆವೆಲ್ ಕರ್ಕೊಂಡು ಹೋಗ್ತಾರೆ. 100% ಸತ್ಯ. ಈಗ ಪುಟ್ಟರಾಜನಪ್ಪ ಅವರು ಬಂದಿರೋದು ಅಂತ ಹೇಳ್ತಾ ಇದ್ದಾರೆ ಅವರು ಸರ್. ಪಕ್ಷ ಹಾಳು ಮಾಡ್ತೀವಿ ಅಂತ ಹೇಳಿದ್ರು ನಾನು ನೋಡಿದೆ.
ದಯವಿಟ್ಟು ಅವ್ರು ಹಿನ್ನೆಲೆ ತಿಳ್ಕೊಳಕ್ ಹೇಳಿ. ಯಾವ ಪಕ್ಷನ ಕಟ್ತಾವ್ರೆ, ಯಾರು ಕಾರ್ಯ ಇವತ್ತು ನಿಮಗೂ ಎಲ್ಲ ಗೊತ್ತಿದೆ. MP ಎಲೆಕ್ಷನ್ ಯಾರು ಲೀಡ್ ಕೊಟ್ಟರು? ಈಗ ಸಿಂಪಲ್ ಸರ್, ಪಕ್ಷ ಹಾಳು ಮಾಡೋನಾದ್ರೆ ಪಕ್ಷ ಸಿಂಪಲ್ ಇಟ್ಕೊಂಡು ಎಷ್ಟು ಓಟ್ ಮಾಡಿರ್ತಾವ ಅವ್ರ ನಾಯಕರು? ಯಾರು ಸಹ ಪಕ್ಷನ ಹಾಳು ಮಾಡ್ತಾವ್ರೆ? ಅವ್ರು ಯಾಕೆ ಸಹ ಗೆಲ್ಲಕ್ಕಾಗಿಲ್ಲ? ಒಳ್ಳೆ ವ್ಯಕ್ತಿ ಗೆಲ್ಬೇಕಾಯ್ತು. ನಾವು ಬೇಡ ಅಂದಿದ್ವಾ? ನಾವು ಅಡ್ಡ ಹೋಗಿದ್ವಾ? ನಾವು ಕೆಲಸಗಾರ ಸ್ವಾಮಿ, ನಾವು ಕೆಲಸ ಮಾಡ್ತೀವಿ, ಕೂಲಿ ಕೇಳಿದ್ವಿ ಜನರ ಹತ್ರ, ಅವ್ರು ಕೊಡಕ್ಕೆ ಹೇಳಿದ್ದಾರೆ. ನಿಮ್ಗೆ ನಿಜ, ನಿಮ್ ಕೈಲಾದ್ರೂ ಗೆಲ್ಲಿ, ನಾವು ಅಬ್ಜೆಕ್ಷನ್ ಇಲ್ಲ. ಬಟ್ ಮಾತಾಡ್ಬೇಕಾದ್ರೆ ಮಾತದಲ್ಲಿ ಇಡ್ತಾ ಇರಬೇಕು, ಅದೊಂದೇ ನನ್ನ ರಿಕ್ವೆಸ್ಟ್. ಹೇಳಿ, ಕೇಳಿಲ್ಲ ಕ್ವಶನ್, ನೀವು ಕೇಳಂಗೆ ಹೇಳು. ಕಾಂಗ್ರೆಸ್ ಪಕ್ಷ ನನ್ನಾಗಿ ರಾಜೇಗೌಡ ಆಯ್ಕೆ ಮಾಡಿದೆ. SIR ಕಾರ್ಯಕ್ರಮನ ಪುಟ್ಟು ಅಂಜನಪ್ಪರು ಯಾಕೆ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾರೆ ಸರ್. ಈಗ ನಾನು ಒಂದೇ ಒಂದು ಹೇಳ್ತೀನಿ, SIR 2025 ಒಂದು ಕಾನೂನು ತಂದ್ರು. ಏನಂತನಪ್ಪ, ಯಾರು ಸೋತಿರ್ತಾರೆ, ಯಾರು ಗೆದ್ದಿರ್ತಾರೆ ಅವ್ರಿಗೆ ಜವಾಬ್ದಾರಿ ಕೊಟ್ಟರು. ಆ ಫಾರ್ಮ್ ಸೈನ್ ಆಗ್ತದೆ, ಹಂಗೆ ಕಂಟಿನ್ಯೂ ಆಯಿತು. ಅದ್ರ ಬಗ್ಗೆ ಏನು ನಾವು ತಲೆ ಕೆಡ್ಸ್ಕೊಂಡಿಲ್ಲ, ಇಲ್ಲ ಹೈಕಮಾಂಡ್ ತಲೆ ಕೆಡ್ಸ್ಕೊಂಡಿಲ್ಲ. ಇನ್ನೊಂದು ಅವ್ರು ಏನು ಹೇಳ್ತಾ ಇದೆ SI ಅಂತ ಸರ್, ಈಗ ಆಲ್ರೆಡಿ ಸಸ್ಪೆಂಡ್ ಆಗಿದ್ದಾರೆ ಸರ್. ಅವ್ರಷ್ಟು ಮೇಧಾವಿಗಳ ಹತ್ರ ಹೇಳ್ಕೊಂಡು ಯಾಕೆ ಸಸ್ಪೆಂಡ್ ರೀಕಾಲ್ ಮಾಡಲಿಲ್ಲ? ಯಾಕೆ ರೀಕಾಲ್ ಮಾಡ್ಕೊಂಡು ಕೊಡಲಿ ನಮ್ಗೆ ಲೆಟ್ರು? ರೀಕಾಲ್ ಮಾಡ್ಕೊಬೇಕಲ್ಲ, ಯಾಕೆ ರೀಕಾಲ್ ಮಾಡ್ತಾ ಇಲ್ಲ? ಅವ್ರು ಯಾವುದೋ BR1 ನಾನು ಮಾಡಿಬಿಟ್ಟಿದ್ದೇನೆ ಅಂತ ಹೇಳಿ ಒಂದು ಮಿನಿಸ್ಟರ್ ಪೋಸ್ಟ್ ಕೊಟ್ಟಂಗೆ ವರ್ತನೆ ಮಾಡೋದು ತಪ್ಪು. ನಮ್ಮನ್ನ ಇಷ್ಟ ತೊಗೊಳ್ಳಿ ಸ್ವಾಮಿ, ನಾವು ಕಾಂಗ್ರೆಸ್ ಅವರೇ, ನಾವು ಕಾಂಗ್ರೆಸ್ ಕೆಲಸ ಮಾಡ್ತಾ ಇರೋದು. ನಮ್ಮನ್ನ ಯಾಕೆ ಮುಳ್ಕೊಂಡು ಮಾಡ್ತಾ ಇದ್ದೀರಾ? ನಾವೇನು ಕೆಲಸ ಮಾಡ್ತಾ ಇಲ್ಲ? ಯಾಕೆ MP ಎಲೆಕ್ಷನ್ ದುಡ್ದಿಲ್ವ ನಾವು? ಡೇ ನೈಟ್ ಅಂತ ದುಡಿದಿದ್ದೀವಿ ಸ್ವಾಮಿ, ಅವ್ರಿಗೆ ಅದಕ್ಕೆ ದುಡಿತೀವಿ. ಅವರಾದರೂ ಫೋಟೋಗಳಿಗೆ ಫೋಕಸ್ ಮಾಡ್ತೇವೆ. ನಾವು ನಿಷ್ಠಾವಂತವಾಗಿ ಕಾರ್ಯಕರ್ತರ ಇದ್ದೀವಿ. ಇವತ್ತೊಂದು ಓಟ್ ಮಿಸ್ ಆಗ್ಬಾರ್ದು ಅಂತೇಳಿ ಮನೆ ತಿರುಗಿ ಕೆಲಸ ಮಾಡ್ತಾ ಇದ್ದೀವಿ ನಾವು. ಅವ್ರ ಬರೀ ಫೋಟೋಗಳು ಕೆಲಸ ಮಾಡ್ತಾ ಇಲ್ಲ ನಾವು. ಪುಟ್ಟು ಅಂಜನಪ್ಪ ಅವರು ವಾಯುಪುತ್ರ ಹೋಟ್ಲು ಅಥವಾ ಚಿಕ್ಕದೇವರ ಗೇಟಲ್ಲಿ ಮಾತ್ರ ಮೀಟಿಂಗ್ ಮಾಡ್ತಾರೆ, ಕಾಂಗ್ರೆಸ್ ಪಾರ್ಟಿಗೆ ಬರೋದಿಲ್ಲ ಅಂತ ಹೇಳ್ತಾರೆ ಸರ್. ಒಂದು ನಿಮಿಷ ಸರ್, ಅವ್ರಿಗೆ 100 ಸ್ಟೇಟ್ಮೆಂಟ್ ಕೊಡಲಿ ಸರ್. ಅದಕ್ಕೆ ಜನ ಆಲ್ರೆಡಿ ಉತ್ತರ ಕೊಟ್ಟಿದ್ದಾರೆ ಸರ್. 2023 ಏನು ಉತ್ತರ ಕೊಟ್ಟಿದ್ದಾರೆ, 2027 ಉತ್ತರ ಕೊಟ್ಟಿದ್ದಾರೆ, ಅದೇ ಆನ್ಸರ್ ಸರ್. ನಾವು ಅವ್ರ ಥರ ಹೇಳ್ಕೊಳಕ್ಕೆ ಹೋದ್ರೆ ನಾವು ಸುಮ್ಮನೆ ಜೊಳ್ಳು ಅಂತ ಹೋಗುತ್ತೆ ಸರ್. ಅದಕ್ಕೆಲ್ಲ ಆನ್ಸರ್ ಏನು ಸರ್? ಮತ. ಇವತ್ತು ನಮ್ಮ ಪ್ರಜಾಪ್ರಭುತ್ವದ ಗೊತ್ತಲ್ಲಿ ಒಂದು ವ್ಯಕ್ತಿನ ಗುರುತಿಸಬೇಕಾದ್ರೆ ಒಂದು ಮತ ಅಂತ ಕೊಟ್ಟಿದ್ದಾರೆ ನಮ್ಮ ಅಂಬೇಡ್ಕರ್. ಆ ಮತದ ಮುಖಾಂತರ ಜನ ತೋರಿಸ್ತಾರೆ ಸರ್. ನಾವು ಹೇಳೋದಲ್ಲ. ಜನ ಏನು ತೀರ್ಮಾನ ಕೊಡ್ತಾರೆ ಅದಕ್ಕೆ ನಾವು ತಲೆಬಾಗ್ತೀವಿ ಸರ್. 100% ಜನ ತೀರ್ಮಾನಕ್ಕೆ ನಾವು ಎಲ್ಲದಕ್ಕೂ ತಲೆಬಾಗ್ತೀವಿ. ಜನ ಮುಂದೆ ನಾವು, ನಮ್ಮ ಜನನೇ ಹೈಕಮಾಂಡ್, ಎರಡು ನಮ್ಮ ಮಾತಿಲ್ಲ.